ನಮಸ್ತೆ. ನಮ್ಮೊಂದಿಗೆ ಶ್ರೀಮತಿ ಸಾವಿತ್ರಿ ಅವರು ಬಂದಿದ್ದಾರೆ. 84 ವರ್ಷ ವಯಸ್ಸವರಿಗೆ. ಸೊ ಅವರು ಕಂಪ್ಲೇಂಟ್ಸ್ ನೋಡೋದಾದರೆ ಸಿವಿಯರ್ ಹೆಡೇಕ್ ಇತ್ತು. ತಲೆನೋವು ಯಾವ ಥರ ಇರುತ್ತೆ ಅಂದರೆ ಈ ಕರೆಂಟ್ ಶಾಕ್ ಹೊಡೆಯುತ್ತಲ್ಲ ಆ ಥರ ಸಿಮ್ಟಮ್ಸ್ ಇರುತ್ತೆ ಈ ಪೇಯ್ನಲ್ಲಿ. ಸೊ ಅವ್ರು ಬಂದಾಗ ಫಸ್ಟ್ ನೋಡೋದಾದರೆ ಇಲ್ಲಿ ಫುಲ್ ಒಳಗಡೆಯಿಂದ ಏನಾಗುತ್ತೆ ಈ ಡಿಸೀಸಲ್ಲಿ ಅಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅಂತ ಹೇಳ್ತಾರೆ. ಇದು ಒಂದು ಹೆಡೇಕ್ಸ್ದು ಒಂದು ವೆರೈಟಿ. ಎಲೆಕ್ಟ್ರಿಕ್ ಶಾಕ್ ಲೈಕ್ ಪೇಯ್ನ್ ಇರುತ್ತೆ, ಅದು ಮೈನ್ ಸಿಮ್ಟಮ್ ಅದರಲ್ಲಿ. ಅದು ಮತ್ತು ಇನ್ನೊಂದು ಬೇರೆ ಸಿಮ್ಟಮ್ಸ್ ನೋಡಿದ್ರೆ ಇವ್ರಿಗೆ ನಮ್ನೆಸ್ ಇತ್ತು, ಅಂದರೆ ಫುಲ್ ಮರ್ಗೆಟ್ಟಿದ್ದಂಗೆ ಆಗುವಂಥದ್ದು, ಸ್ವೆಲ್ಲಿಂಗ್ ಇತ್ತು ಈ ಪಾರ್ಟಲ್ಲಿ, ಒಂದು ಕಣ್ಣದು ಜೋಮ್ ಹಿಡ್ದಂಗೆ ಆಗೋದು, ಹೆವಿನೆಸ್ ಆಫ್ ದಿ ಹೆಡ್ ಅದು ಇತ್ತು. ಸೊ ಇವ್ರಿಗೆ ಆ ಥರ ಸಿಮ್ಟಮ್ಸಿಂದ ಬಂದಿದ್ದರು. ಈ 5 ದಿನ ಟ್ರೀಟ್ಮೆಂಟ್ಸ್ ತೊಗೊಂಡಿದ್ದಾರೆ ಇಲ್ಲಿ ನಮ್ಮ ಹಾಸ್ಪಿಟಲಲ್ಲಿ. ಲೈಕ್ ಮರ್ಮ ಚಿಕಿತ್ಸಾ ಮತ್ತು ನಸ್ಯ ಥೆರಪಿ, ಮಸಾಜ್ ಈ ಥರದ್ದೆಲ್ಲ ಇತ್ತು. ಸೊ ಇದೀಗ ತುಂಬ ರಿಲೀಫು ಕಂಡುಕೊಂಡಿದ್ದಾರೆ. ಇದೇ ಥರ ಸಿಮ್ಟಮ್ಸ್ ಅವ್ರಿಗೆ 2019 ಬಂದಿತ್ತು. ಆವಾಗ ಕೂಡ ಇವರು ನಮ್ಮ ಸಂಸ್ಥೆಗೆ ಬಂದಿದ್ದರು. ಸ್ವಲ್ಪ ಟ್ರೀಟ್ಮೆಂಟ್ಸ್ ತೊಗೊಂಡ ನಂತರ ಆಲ್ಮೋಸ್ಟ್ 2-3 ಇಯರ್ಸ್ ಇವ್ರಿಗೆ ರೆಕರೆಂಟೇ ಇರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಬಂದಿದ್ದಾರೆ. ಬ್ರೈನ್ ರಿಪೋರ್ಟ್ ಓದೋದಾದರೆ ಸೊ ಅವಾಗ ಏನಿತ್ತು, ಈ ಟ್ರೈಜುನಲ್ ನರ್ವ್ ಅಂತ ಏನಿರುತ್ತೋ ಅದಕ್ಕೆ 3 ಬ್ರಾಂಚಸ್ ಇರುತ್ತೆ. ಆಪ್ಥಾಲ್ಮಿಕ್ ಬ್ರಾಂಚ್, ಮ್ಯಾಕ್ಸಿಲರಿ ಬ್ರಾಂಚ್ ಆ್ಯಂಡ್ ಮ್ಯಾಂಡಿಬ್ಯುಲರ್ ಬ್ರಾಂಚ್ ಅಂತ. ಸೊ ಅಲ್ಲಿ ಬೇರೆ ಆರ್ಟ್ರೀಸ್ದು ಲೈಕ್ ಇನ್ಫೀರಿಯರ್ ಸೆರೆಬ್ರಲ್ ಆರ್ಟ್ರೀಸ್ ಆ್ಯಂಡ್ ಸುಪೀರಿಯರ್ ಸೆರೆಬ್ರಲ್ ಆರ್ಟ್ರಿದು ಅದ್ರ ಮೇಲೆ ಕಂಪ್ರೆಷನ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಈ ಡಿಸೀಸ್ದು ರೆಕರೆನ್ಸ್ ಫಾಸ್ಟ್ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಈ ಪೇಯ್ನ್ ಸಿವಿಯರ್ ಇರುತ್ತೆ, ಶೂಟಿಂಗ್ ಟೈಪ್ ಆಫ್ ಪೇಯ್ನ್ ಅಂತಲೇ ಹೇಳ್ಬೋದು. ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಶಾಕ್ ಲೈಕ್ ಪೇಯ್ನ್ ಅಂತ ಹೇಳ್ತಾರೆ. ಸೊ ಆ ಕೇಸ್ದು ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಇವ್ರದ್ದು ಟ್ರೀಟ್ಮೆಂಟ್ ಕೋರ್ಸ್ ನೋಡೋದಾದರೆ Day 1 ಈಗ Day 5 ಅಥವಾ 6 ನಡೀತಾ ಇದೆ. ಸೊ ಅವ್ರಿಗೆ ನಾವು ಮರ್ಮ ಮಸಾಜ್ ಇತ್ತು, ಅದರ ಜೊತೆಗೆ ಫೇಸ್ ಮಸಾಜು, ನಸ್ಯ ಥೆರಪಿ. ಸೊ ಇದು ಪಂಚಕರ್ಮದ್ದು ಒಂದಾಗಿರ್ತಕ್ಕಂಥ ಅದನ್ನು ಅಳವಡಿಸಿದ್ವಿ. ಸೊ ಸ್ಟಾರ್ಟಿಂಗ್ ಬಂದಾಗ ಇವ್ರಿಗೆ ಫುಲ್ ಸಿವಿಯರ್ ಪೇಯ್ನ್ ಎಲ್ಲ ಇದ್ದಿದ್ದು. Day 1 ಆಲ್ಮೋಸ್ಟ್ 40-50% ರಿಡಕ್ಷನ್ ಇತ್ತು. ಸೊ ಅಟ್ ದಿಸ್ ಟೈಮ್ ಅದು ಆಲ್ಮೋಸ್ಟ್ ಒಂದು 5 days ಕೋರ್ಸ್ ಆದಮೇಲೆ ಅವ್ರು ಕಂಪ್ಲೀಟ್ ಬೇರೆ ಸಿಂಪ್ಟಮ್ಸ್ ಲೈಕ್ ಇವನ್ ಇಂಡೈಜೆಷನ್ ಪ್ರಾಬ್ಲಮ್ ಇತ್ತು, ಹೆವಿನೆಸ್ ಇತ್ತು ಕಣ್ಣಲ್ಲಿ, ಈ ಥರ ಲೆಫ್ಟ್ ಸೈಡ್ ಆಫ್ ದಿ ಬಾಡಿಯಲ್ಲಿ ಅವ್ರಿಗೆ ನಿದ್ದೆದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು, ಡೈಜೆಷನ್ ವೀಕ್ನೆಸ್ ಇತ್ತು. ಆಮೇಲೆ ಈವನ್ ಶಾಕ್ ಲೈಕ್ ಪೇಯ್ನ್ ಇದುವರೆಗೂ ಬರಲೇ ಇಲ್ಲ. ಸೊ ಸ್ವೆಲ್ಲಿಂಗ್ ಎಲ್ಲ ಇದ್ದಿದ್ದು ಕಂಪ್ಲೀಟಾಗಿ ರಿಡಕ್ಷನ್ ಆಗಿದೆ. ಸೊ ಇದು ಟ್ರೀಟ್ಮೆಂಟ್ಸ್ದು ಫಸ್ಟ್ ಡೇಯಿಂದ 5th ಡೇವರೆಗೂ ಇದುವರೆಗೂ ನಡೀತಾ ಇದೆ. ಈ ಟ್ರೀಟ್ಮೆಂಟ್ಸ್ ಮೂಲಕ ಅವ್ರು ಜಸ್ಟು 3-4-5 days ಒಳಗಡೆ ಈ ಕೋರ್ಸ್ ಒಳಗಡೆ ಅವ್ರಿಗೆ ಕಂಪ್ಲೀಟ್ ರಿಡಕ್ಷನ್ ಇದೆ. ಎಲ್ಲ ಸಿಮ್ಟಮ್ಸಿಂದನೂ ಅವ್ರು ಹೊರಗೆ ಬಂದಿದ್ದಾರೆ. ಸೊ ಈ ರೀತಿ ಅವ್ರದ್ದು ಜರ್ನಿ ಇದೆ ಈ ಡಿಸೀಸ್ದು. ಸೊ ಶಿ ಈಸ್ ವೆರಿ ವೆಲ್, ಶಿ ಈಸ್ ವೆರಿ ಫಿಟ್ ಆ್ಯಂಡ್ ಶಿ ಈಸ್ ಏಬಲ್ ಟು ಮ್ಯಾನೇಜ್ ಎವ್ರಿಥಿಂಗ್ ಆನ್ ಹರ್ ಓನ್. ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಜೊತೆ ಈಗ ಈ ಆಸ್ಪತ್ರೆಗೆ ಬಂದು ಅವರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡಿರುವಂಥವ್ರೊಬ್ರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಾವಿತ್ರಿ. ಹೇಗಿದ್ದೀರಾ ಇವಾಗ? ಈಗ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಓಕೆ. ನಾನು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಇಲ್ಲಿ ಹಾಸ್ಪಿಟ್ಲಲ್ಲಿ. ಗುಡ್ ಟ್ರೀಟ್ಮೆಂಟ್ ಇಲ್ಲಿ ನನಗೆ. ಎಷ್ಟೋ ಹಾಸ್ಪಿಟ್ಲ್ ನೋಡಾಯಿತು, ಎಷ್ಟೋ ಸ್ಪೆಂಡ್ ಮಾಡಾಯಿತು. ಈ ಹಾಸ್ಪಿಟ್ಲ್ ಬಂದಮೇಲೆ ನಂಗೆ ಬೆಟರ್ ಆಯಿತು. ಓಕೆ. ಸೊ ಮುಂಚೆ ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ತಾ ಇತ್ತು ಇಲ್ಲಿ? ನನಗೆ ಕಣ್ಣತ್ರ ಒಂಥರ ಕರೆಂಟ್ ಹೊಡೆದಂಗೆ ಹೊಡೆಯೋದು ಮೂಗಿಂದ. ಅದಕ್ಕೆ ಏನು ಊಟ ಮಾಡ್ಲಿಕ್ಕಾಗಲ್ಲ, ಬ್ರಷ್ ಮಾಡೋಕ್ಕಾಗಲ್ಲ, ಹಂಗಿತ್ತು. ತುಂಬ ತೊಂದರೆ ಇತ್ತು. ಸೊ ಇವಾಗ ಎಷ್ಟು ದಿವಸ ಆಯ್ತು ನೀವು ಇವಾಗ 6 days ಆಯಿತು. 6 days ಆಯ್ತು. ಸೊ 6 days ಅಲ್ಲಿ ಏನೇನೆಲ್ಲ ಸಮಸ್ಯೆ ಕಡಿಮೆ ಆಗಿದೆ? ಎಲ್ಲ ಫುಲ್ಲು ಕಡಿಮೆ ಆಗಿದೆ. ಓಕೆ. ಎಂಡಕಾಯಿ ಫುಲ್ ಎಲ್ಲ ಆಲ್ ರೌಂಡ್ ಚೆನ್ನಾಗಿದೆ ನಮಗೆ. ಓಕೆ. ಸೊ ಇಲ್ಲಿ ಕರೆಂಟ್ ಹೊಡೆದಂಗೆ ಆಗ್ತಿತ್ತು ಕಣ್ಣು ಹತ್ರ ಅಂತ ಅಂದ್ರೆ ಈಗಿಲ್ಲ. ಅದು ಬಿಟ್ಟು ಬೇರೆ ಏನೇನಿತ್ತು? ನೋವಿತ್ತಾ? ಮೈಕೈ ನೋವು ಏನಾದ್ರು? ಮೈಕೈ ನೋವೆಲ್ಲ ಇತ್ತು. ಎಲ್ಲ ಕಂಪ್ಲೀಟ್ ಆಯ್ತು. ಎಲ್ಲ ಕಂಪ್ಲೀಟ್ ಕಮ್ಮಿ ಆಗಿದೆ. ಆಯ್ತು. ಸೊ ಟ್ರೀಟ್ಮೆಂಟ್ ಅಂತೂ ಚೆನ್ನಾಗಿದೆ. ನಿಮ್ಮ ತುಂಬಾ ಚೆನ್ನಾಗಿದೆ. ಯಾರು ಬೇಕಾದ್ರೂ ಫಸ್ಟ್ ಇಲ್ಲಿ ಇರ್ಬೋದು. ಓಕೆ. ಏನೋ ಟ್ರೀಟ್ಮೆಂಟ್ ತಗೊಂಡ್ರೆ ಗುಡ್. ಓಕೆ. 6 days ಇಲ್ಲಿ ಇದ್ದೀರಲ್ಲ, ಎಕ್ಸ್ಪೀರಿಯನ್ಸ್ ಹೇಗಿದೆ? ಊಟ ತಿಂಡಿ ಡಾಕ್ಟರ್ಸ್ ಬಂದು ಮಾತಾಡ್ತಾ ಇರ್ತಾರೆ ಅವಾಗ? ಮನೆ ತರ ಇದ್ದಿಲ್ಲ ನಂದಿಲ್ಲಿ. ಮನೆ ತರ, ನಮ್ಮ ಫ್ರೆಂಡ್ಸ್ ತರ, ಬ್ರದರ್ಸ್ ಸಿಸ್ಟರ್ಸ್ ತರಾನೇ ಇದ್ದಾರೆ ನನಗೆ. ಹಾಗಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಈ ಆಸ್ಪತ್ರೆಗೆ ಬಂದಿದ್ದು ಅಥವಾ ಮುಂಚೆನೂ ಬಂದಿದ್ದು? ಎಲ್ಲ ಮುಂಚೆ ಬಂದಿದ್ದೆ. ಮುಂಚೆ ಬಂದಿದೆ. ತುಂಬಾ ಇದಾಗೋಯ್ತು. ಕೋಲ್ಡ್ ಸೀಸನ್ ಬಂತಲ್ಲ, ಸ್ವಲ್ಪ ಈಗ ಎಲ್ಲ ಫುಲ್ಲು ಖಾಲಿ ಆಗಿದೆ. ಸೊ ಅವಾಗ್ಲೂ ಇದೇ ತರ ಸಮಸ್ಯೆ? ಇದೇ ತರನೇ ಸಮಸ್ಯೆ. ಅದೆಷ್ಟು ತಿಂಗಳಾಯ್ತು ನೀವು ಮುಂಚೆ? ಅದು 7 days ಇಲ್ಲಿದೆ, ಅದು ಕಂಪ್ಲೀಟ್ ಆಯ್ತು. ಓಕೆ. ಕೋಲ್ಡ್ ಸೀಸನ್ ಬಂತಲ್ಲ, ಸ್ವಲ್ಪ ಇದಾಯ್ತು. ಈಗ ಕಂಪ್ಲೀಟ್ ಕ್ಲಿಯರ್ ಆಯ್ತು. ಸೊ ಮುಂಚೆನೂ ಬಂದಾಗ 7 days ಇದ್ರಿ, 7 days ಮಾಡ್ಕೊಂಡು ಹೋಗಿದ್ವಿ. ಸೊ ಈಗ ಮತ್ತೆ ಕೋಲ್ಡ್ ಸೀಸನ್ ಬಂದಿರೋದ್ರಿಂದ ನಿಮ್ಮ ದೇಹ ಪ್ರಕೃತಿಗೆ ಆಗ್ತಾ ಇರ್ಲಿಲ್ಲ. ಸೊ ಮತ್ತೆ ಸಮಸ್ಯೆ ಬಂದಿತ್ತು. ಓಕೆ. ಸೊ ಈಗ ಆರಾಮಾಗಿದ್ದೀರಾ? ಈಗ ಆರಾಮಾಗಿದ್ದೀನಿ ಮೇಡಮ್.
ಓಕೆ. ಚೆನ್ನಾಗಿ. ಸೊ ಇಲ್ಲಿ ವಾತಾವರಣ, ಫುಡ್ ಇದೆಲ್ಲದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಳಂಗೆ ಇಲ್ಲ, ಒಂದು ಮಾತಿಲ್ಲ ಇಲ್ಲಿ. ಓಕೆ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ನನಗೆ. ಓಕೆ ಗುಡ್ ಹಾಸ್ಪಿಟಲ್, ತುಂಬ ಒಳ್ಳೆ ಹಾಸ್ಪಿಟಲ್. Okay. ಗುರುಜಿ ಏನಿದ್ದಾರಲ್ಲ ಅವರು ಗಾಡ್ ಥರ ಎಲ್ಲರಿಗೂ ಓಕೆ ಆ ಥರ ಇದೆ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ಗೋಸ್ಕರ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಅವ್ರು ಹೇಳ್ದಾಗೆ ಮುಂಚೆನೂ ಬಂದು 7 ದಿವಸ ಇದ್ರು, ಈಗಲೂ ಬಂದು ಅವ್ರು 6 ದಿವಸ ಇದ್ದಾರೆ. ಸೊ ಅವ್ರಿಗಿದ್ದಂಥ ಎಲ್ಲ ಸಮಸ್ಯೆಗಳು, ನೋವುಗಳೇನಿತ್ತೋ ಎಲ್ಲದಕ್ಕೂ ಪರಿಹಾರ ಕಂಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಸ್ವಾಮೀಜಿ ದೇವ್ರ ಥರ ಆ್ಯಂಡ್ ಆಲ್ಸೋ ಡಾಕ್ಟರ್ಸ್ ಎಲ್ಲ ಫ್ರೆಂಡ್ಸ್ ಥರ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಥರ ಇದ್ದಾರೆ ಅಂತ. ಸೊ ನೀವು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇತ್ತು, ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಇಲ್ಲಿ ಬಂದು ಕಂಪ್ಲೀಟಾಗಿ ಸೊಲ್ಯೂಷನನ್ನು ಕಂಡ್ಕೋಬೋದು.